ಐಶ್ವರ್ಯ ಗೌಡ ಇವರ ವಿರುದ್ಧ ವಂಚನೆಯ ಪ್ರಕರಣಗಳು ಕೇಳಿ ಬಂದಿತ್ತು. ಈಗಾಗಲೇ ಅವ್ರಿಗೆ ಜೈಲು ವಾಸ ಕೂಡ ಆಗಿ ಬಂದಿತ್ತು. ಈಗ ಸದ್ಯಕ್ಕೆ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಈಗ ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದೆ ಈಗಾಗಲೇ ನಿಮ್ಗೆ ಸಾಕಷ್ಟು ಆರೋಪಗಳು ನಿಮ್ಮ ಮೇಲೆ ಬಂದಿತ್ತು. ಏನು ಹೇಳ್ತೀರಾ ಮನೆ ಈ ಥರ? ಏನು ಹೇಳಿ ಸರ್, ಸ್ಟೇ ಆಗಿದೆ ಆ ವಿಷಯವಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ ಅಷ್ಟೇ. ಅದು ಈಗ ಕೇಸ್ ವಿಷಯವಾಗಿ ಸ್ಟೇ ಆಗಿದೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಮೇಡಮ್ ಈ ನಡುವೆ ನಿಮಗೆ ಡಿ ಕೆ ಸುರೇಶ್ ಅವರ ಸಹೋದರಿ ಅಂತ ಹೇಳ್ಕೊಂಡು ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ನಿಮ್ಮ ಮೇಲೆ ಇರುವಂಥದ್ದು ಏನಾಗಲ್ಲ? ಅದು ಒಂದೇ ನನ್ನ ಪುಣ್ಯ ಅಂತ ಅನ್ಕೋತೀನಿ. ಇಷ್ಟು ನನ್ನ ಮೇಲಿರೋ ಅಲಿಗೇಷನಲ್ಲಿ ಅವ್ರ ತಂಗಿ ಅಂತ ಹೇಳ್ತಿದ್ದಾರಲ್ಲ, ಸದ್ಯ ಅವ್ರ ಮೇಲೆ ಬೇರೆ ಇನ್ಯಾವುದು ಕೆಟ್ಟ ಪದಗಳನ್ನ ಅವರ ಮಧ್ಯೆ ತಂದಿರಲಿಲ್ವಲ್ಲ, ನನಗೆ ಅದೇ ಒಂದು ಪುಣ್ಯ ಅಂತ ಅನ್ಕೋತೀನಿ. ಮತ್ತು ಪದೇ ಪದೇ ಪಾಪ ಈ ನನ್ನ ವಿಷಯಕ್ಕೆ ಸಂಬಂಧ ಪಡೆದೇ ಇರೋರೆಲ್ಲರೂ ಹೇಳ್ದು ಅದೆಲ್ಲನೂ ಪದೇ ಪದೇ ಮಾತಾಡಬೇಡಿ ಸರ್, ಯಾಕಂದರೆ ಅದು ನನಗೂ ಹರ್ಟ್ ಆಗ್ತಾ ಇರ್ತಾರೆ. ಅವ್ರಿಗೂ ನಮಗೂ ಯಾವುದೇ ರೀತಿ ವಿಷಯಗಳಲ್ಲಿ ಸಂಬಂಧಗಳಿಲ್ಲ ಅಂತ ನಾನು ಪ್ರತಿ ಸರಿನೂ ಹೇಳ್ತಾನೆ ಇದ್ದೀನಿ. ಮತ್ತು ಪದೇ ಪದೇ ಕರ್ಕೊಂಡು ಬಂದ ವಿಷಯಗಳನ್ನ ಇಲ್ಲಿ ಮಧ್ಯದಲ್ಲಿಟ್ಟರೆ ಅದು ಚೆನ್ನಾಗಿರಲ್ಲ. ಸಾಕು ಸರ್, ಅವ್ರ ವಿಷಯ ಇಲ್ಲಿಗೆ ಬಿಡ್ರಿ. ಅವ್ರದ್ದು ಯಾಕೆ ಅಂತ ಹೇಳಿ ಮೇಡಮ್ ಪದೇ ಪದೇ ನಿಮ್ಮ ಮೇಲೆ ಅದೇ ರೀತಿಯಲ್ಲಿ FIR ಆಗ್ತದೆ? ಏನಕ್ಕೆ ನಿಮ್ಮನ್ನ ಈ ಥರ ಏನಕ್ಕೆ ಈಗ? ಅದು ನೀವೇ ನೋಡಬೇಕು. ಎಲ್ಲದರಲ್ಲೂ ಅವ್ರನ್ನ ಸೇರಿಸಿದಾಗ ನೀವೇ ನೋಡಬೇಕು. ಎಲ್ಲದರಲ್ಲೂ ಯಾಕೆ ಆ ಥರ ಸೇರಿಸ್ತಾ ಇದ್ದಾರೆ, ಎಲ್ಲ ಕಂಪ್ಲೇಂಟಲ್ಲೂ ಅವ್ರ ಹೆಸರು ಸೇರಿಸ್ತಿದ್ದಾರೆ ಅಂದರೆ ನೀವೇ ನೋಡಬೇಕು. ಅದ್ರಲ್ಲಿ ನಾನು ಹೇಳ್ಕೊಳ್ಳೋದೇನಿದೆ. ಜೊತೆ ಒಂದಷ್ಟು ಆಡಿಯೋಗಳನ್ನು ಕೂಡ ಬಿಡುಗಡೆ ಮಾಡುವಂಥದ್ದು, ನೀವು ಮಾತಾಡಿದ್ದೀರಾ, ಜೊತೆಗೆ ಹಣವನ್ನು ಪಡೆದಿದ್ದೀರಾ, ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದು, ಈ ರೀತಿಯಾದಂಥ ಆರೋಪಗಳಿಗೆ ಏನು ಸರ್? ಈಗ ಎಲ್ಲ ವಿಷಯನೂ ಕೋರ್ಟಲ್ಲಿದೆ. ನಾನು ಆಡಿಯೋಗಳ ವಿಷಯವಾಗಿ ನಾನು ಏನು ಒಬ್ಬ ತಾಯಿಯಾಗಿ ಆ ಮಗು ಬಂದ ಟೈಮಲ್ಲಿ ಹೇಳಿದಾಗ ನಾನು ನನ್ನ ಮನಸ್ಥಿತಿನ ಕಳ್ಕೊಂಡು ಅದು ಮಾತಾಡಿದ್ದೀನೋ ಇಲ್ವೋ, ಅದು ನೆಕ್ಸ್ಟ್ ಏನಿದೆ ಏನಿಲ್ಲ ಅದೆಲ್ಲ ಪ್ರತಿಯೊಂದೂ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದೆಲ್ಲ ಕೋರ್ಟಲ್ಲಿದೆ. ಅದು ಆ ವಿಷಯಗಳು ಕೋರ್ಟಲ್ಲಿ ಇರುವಾಗ ನಾನು ಮಾತಾಡೋದು ತಪ್ಪಾಗುತ್ತೆ. ನಾನು ತಪ್ಪು ಮಾಡಿದ್ದೀನೋ ಇಲ್ವಾ ಅಂತ ಮುಂದಿನ ದಿನಗಳು ಗೊತ್ತಾಗುತ್ತೆ ಸರ್, ಅಷ್ಟೇ.